ಈ ತರ ಡ್ರೈ ಅಂಡ್ ಫ್ರೀಸಿ ಆಗಿರೋ ಹೇರ್ನ ಈ ತರ ಸಾಫ್ಟ್ ಅಂಡ್ ಸ್ಮೂತ್ ಆಗಿ ಮಾಡ್ಕೊಳ್ಳೋದಕ್ಕೆ ನಾನು ಏನ್ ರೊಟೀನ್ ಫಾಲೋ ಮಾಡ್ತೀನಿ ನೋಡೋದಾ? ಇಲ್ಲಿದೆ ನೋಡಿ ನನ್ನ ಸೀಕ್ರೆಟ್ ಹೇರ್ ಕೇರ್ ಪ್ರಾಡಕ್ಟ್. ಇದು ಒನ್ ಆಫ್ ಮೈ ಫೇವ್ರೆಟ್ ಹೇರ್ ಮಾಸ್ಕ್ ಅಂತ ಹೇಳ್ಬೋದು. ಆಕ್ಚುಲಿ ಹೇರ್ ವಾಶ್ ಮಾಡಿ ಆಗಿದೆ, ಬಟ್ ನಾನು ಹೇರ್ ಮಾಸ್ಕ್ ಅಪ್ಲೈ ಮಾಡಿಲ್ಲ. ಯಾಕಂದ್ರೆ ನಿಮ್ಗೆ ಸ್ವಲ್ಪ ಲೈವ್ ಅಲ್ಲಿ ರಿಸಲ್ಟ್ ತೋರ್ಸದ ಆಫ್ಟರ್ ಹೇರ್ ಮಾಸ್ಕ್ ಹೇರ್ ಹೇಗೆ ಕಾಣಿಸುತ್ತೆ ಅಂಡ್ ಬಿಫೋರ್ ಹೇರ್ ಮಾಸ್ಕ್ ಹೇಗೆ ಕಾಣಿಸುತ್ತೆ. ಹಾಫ್ ಆಫ್ ಮೈ ಹೇರಿಗಷ್ಟೇ ಹೇರ್ ಮಾಸ್ಕ್ ನ ಅಪ್ಲೈ ಮಾಡ್ತಿದ್ದೀನಿ. ಯಾಕಂದ್ರೆ ಆಫ್ಟರ್ ರಿಸಲ್ಟ್ ನಿಮಗೆ ಗೊತ್ತಾಗ್ಬೇಕಲ್ಲ, ಇದು ಹೆಂಗಿತ್ತು ಇದು ಹೆಂಗಿದೆ ಅಂತ. ಡ್ರೈ ಮಾಡಿನೇ ತೋರಿಸ್ತೀನಿ ಆಫ್ಟರ್ ಹೇರ್ ಮಾಸ್ಕ್ ಹೇಗಿರುತ್ತೆ ಅಂತ. ನಾನು ಹೇರ್ ವೆಟ್ ಮಾಡಿ ಬಂದಿದ್ದೀನಿ, ಯಾಕಂದ್ರೆ ವೆಟ್ ಹೇರ್ ಅಲ್ಲಿ ನೀವು ಹೇರ್ ಮಾಸ್ಕ್ ನ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡ್ಕೊಂಡು ಬಿಡದ. ಲುಕ್ ಎಟ್ ದಿಸ್, ಇಷ್ಟು ಆಲ್ರೆಡಿ ರಿಫ್ಲೆಕ್ಷನ್. ಅಂಡ್ ಇದು ನೋಡಿ ಆಲ್ರೆಡಿ ಪ್ರಾಡಕ್ಟ್ ನಂದು ಇಷ್ಟು ಖಾಲಿಯಾಗಿದೆ. ಐ ಆಮ್ ಲವ್ ವಿತ್ ದಿಸ್. ಅಂಡ್ ಆಕ್ಚುಲಿ ನಂದು ಆಲ್ರೆಡಿ ಇದು 2 or 3 ಬಾಟಲ್ಸ್ ಅಂತ ಹೇಳ್ಬೋದು. ಈ ಥರ ನಿಮ್ಮ ಹೇರಿಗೆ ಅಪ್ಲೈ ಮಾಡ್ಕೊಳ್ಳಿ. ಹೇರ್ ಲೆಂತ್ಗೆ ಮಾತ್ರ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಓಕೆ, ನಿಮಗೆ ಇದರಲ್ಲಿ ಯೂಜ್ ಕ್ವಾಂಟಿಟಿ ಅಪ್ಲೈ ಮಾಡಬೇಕು ಅಂತಾನೂ ಏನಿಲ್ಲ ನಿಮ್ಮ ಹೇರಿಗೆ. ಸಿ, ಇದನ್ನ ನಾನು ಆಲ್ಮೋಸ್ಟ್ ಲೈಕ್ 10 to 15 minutes ಬಿಡ್ತೀನಿ. ಆಮೇಲೆ ಹೇಗಿದೆ ನೋಡೋದ. ಇವಾಗ ಹೇರ್ ಮಾಸ್ಕ್ ಎಲ್ಲ ವಾಶ್ ಮಾಡಿ ಬಂದಿದ್ದೀನಿ. ಹೇರ್ ಡ್ರೈ ಆದ್ಮೇಲೆ ನೋಡೋದ, ಕಂಪೇರ್ ಮಾಡೋದ ಇದಕ್ಕೂ ಏನ್ ವ್ಯತ್ಯಾಸ ಅಂತ. ಫೈನಲಿ ನನ್ನ ಹೇರ್ ಕೂಡ ಡ್ರೈ ಆಯಿತು. ನೀವೇ ನೋಡ್ಬೋದು ರಿಸಲ್ಟು. ಲುಕ್ ಎಟ್ ದಿಸ್ ರಿಸಲ್ಟ್, ಲೈವ್ ರಿಸಲ್ಟ್. ಓಕೆ, ಇದು ನೋಡಿ ಹೇರ್ ಮಾಸ್ಕ್ ವಿತೌಟ್ ಹೇರ್ ಮಾಸ್ಕ್ ಹೌ ಮೈ ಹೇರ್ ಲುಕ್ಡ್, ಆ್ಯಂಡ್ ವಿತ್ ಹೇರ್ ಮಾಸ್ಕ್ ದಿಸ್ ಇಸ್ ಹೌ ಮೈ ಹೇರ್ ಇಸ್ ಲುಕಿಂಗ್. ಕೋಮ್ ಮಾಡಿ ನೋಡೋದ. ಫಸ್ಟ್ ವಿ ಆರ್ ಗೋನಾ ಟ್ರೈ ದಿಸ್ ಸೈಡ್. ನೋಡಿ ಎಷ್ಟು ಚಿಕ್ಕ ಆಗಿರುತ್ತೆ, ಬಟ್ ವೆನ್ ಯು ಟ್ರೈ ದಿಸ್ ಅಷ್ಟು ಸ್ಮೂತ್ ಆಗಿ ಕೋಮ್ ಕೂಡ ಮಾಡ್ಬೋದು. ಬಿಕಾಸ್ ಯುವರ್ ಹೇರ್ ಇಸ್ ಗೋನಾ ಬಿ ಸ್ಮೂತರ್ ಡೇ ಬೈ ಡೇ ಯೂಸಿಂಗ್ ದಿ ಹೇರ್ ಮಾಸ್ಕ್.